ಕರ್ನಾಟಕದ ಕನ್ನಡ ಚಿತ್ರ ಕನ್ನಡಿಗರ ಹೆಮ್ಮೆ ಕಾಯಿಂದಲೇ ಶುರು ಆಗ್ತದೆ. ಕೆರೆಬೇಟೆ ಅಂದ್ರೆ ಏನು, ನಮ್ಮ ಸಿನಿಮಾದ ಏನು ಕಂಟೆಂಟ್ ಅನ್ನೋದು ಆಲ್ರೆಡಿ ಜಲಕ್ ತೋರಿಸಿ. ಕಾರ್ಯಕ್ರಮ ಇದ್ದಾಗ 10 ಗಂಟೆಗೆ ಹೇಳಿದ್ರೆ ಮೇಡಮ್ 9:30 ಬಂದು ವೇಟ್ ಮಾಡ್ತಿರ್ತಾರೆ. 10 ಮಿನಿಟ್ಸ್ ಹಂಗೆ ಆಚೆ ಮುಂಚೆ ಬರ್ತೀರಾ ಅಥವಾ ಈಚೆ ಬರ್ತೀರಾ? ಆಚೆ ಯಾವುದು ಈಚೆ ಇಲ್ಲ. ಕೆರೆಬೇಟೆಗೆ ನೀವು ಆಯ್ಕೆ ಆಗಿದ್ದೆ ಹೇಗೆ? ಹೌದು 10 ಡೇಸ್ ಲಿಟ್ರಲಿ ಆಡಿಷನ್ ಮಾಡಿರೋದು. ಒಂದು ದಿನ ಬರೋದು ಆಡಿಷನ್ ಕೊಟ್ಟು ಹೋಗೋದು. ಫೈನ್ ಡೇ ಕಾಲ್ ಮಾಡಿ ಈ ತರ ಸೆಲೆಕ್ಟ್ ಆಗಿದ್ದೀರಾ, ಮತ್ತೆ ಅದು ಸೆಲೆಕ್ಟ್ ಅನ್ನೋ ತರನು ಹೇಳಿಲ್ಲ ಇವರು. ಕೆರೆಬೇಟೆ ಮೂಲಕ ನಮ್ಮ ನೆಲಮೂಲದ ಕಥೆನ ಹೇಳ್ಬೇಕು ಅಂತ ಹೇಳಿ ಗೌರೀಶ್ ಅವ್ರಿಗೆ ಅನಿಸ್ತು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಲ್ಲಿ ತಲೆಯಲ್ಲಿ ಉಳಿಯೋಂಥದ್ದು ನಾವೇನು ಒಂದು PUC ಡಿಗ್ರಿ ತನಕ ಅಥವಾ ಸಣ್ಣ ವಯಸ್ಸಲ್ಲಿ ಬೆಳೆದಿರ್ತೀವಿ, ಆ ಊರು ಆ ವಾತಾವರಣನೇ ತಲೆ ಒಳಗೆ ಹಚ್ಚಾಕೋತೀವಿ. ಈ ಒಂದು ಚಿತ್ರವನ್ನ ಆಡಿಯನ್ಸ್ ಥಿಯೇಟರ್ ಬಂದು ಏನಕ್ಕೆ ನೋಡ್ಬೇಕು? ಕತೆ ಕೇಳಿದ ದಿನಾನೇ ತುಂಬಾ ಡಿಫ್ರೆಂಟ್ ಆಗಿ. ಬಟ್ ಓವರ್ ಆಲ್ ಏನು ಗೊತ್ತಾ, ಒಳ್ಳೆ ಸಿನಿಮಾ ಮಾಡಿದ್ವಿ, ಜನ ಕೂಡ ಖಂಡಿತವಾಗಿ ಒಳ್ಳೆ ಸಿನಿಮಾ ನೋಡಿ. ಇತ್ತೀಚಿನ ದಿನಗಳಲ್ಲಿ ಈಗಿನ ಯೂತ್ಸ್ಗಳು ಡಿಜಿಟಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಅಡಿಕ್ಟ್ ಆಗಿರೋದ್ರ ಜೊತೆಯಲ್ಲಿ ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯನ್ನ ಮರ್ತಿದ್ದಾರೆ. ಅಂತಹ ಕಲೆಯನ್ನ ಮತ್ತೆ ಜನರಿಗೆ ತಲುಪಿಸುವಂತ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಚಿತ್ರಗಳ ಮೂಲಕ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕಾಂತಾರ ಮಂಗಳೂರಿನ ಕಲೆಯನ್ನ ಎತ್ತಿ ಹಿಡಿದಿದೆ, ಕಾಟೇರ ನಮ್ಮ ನೆಲದ ಕಥೆಯನ್ನ ಎತ್ತಿ ಹಿಡಿದಿದೆ. ಅದೇ ಲಿಸ್ಟ್ಗೆ ಮತ್ತೊಂದು ಸೇರ್ತಾ ಇರುವಂತಹ ಈಗಿನ ಟ್ರೆಂಡ್ ಇರುವಂತಹ ಕಥೆ ಅಂತ ಅಂದ್ರೆ ಕೆರೆಬೇಟೆ. ಈ ಚಿತ್ರದ ನಾಯಕ ಮತ್ತೆ ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದ್ದೀರಾ? ಈಗ ಮೆನ್ಷನ್ ಮಾಡ್ತಾ ಇದೆ ನಮ್ಮ ನೆಲದ ಕತೆ ಕಾಂತಾರ ಕಾಟೇರ ಅಂತ ಹೇಳಿ. ಎರಡೂ ಕೂಡ ಕಾಯಿಂದಾನೆ ಸ್ಟಾರ್ಟ್ ಆಗಿದ್ದು. ಕೆರೆಬೇಟೆನೂ ಕೂಡ ಕಾಯಿಂದಾನೆ ಶುರುವಾಗಿರೋದು. ಕರ್ನಾಟಕದ ಕನ್ನಡ ಚಿತ್ರ ಕನ್ನಡಿಗರ ಹೆಮ್ಮೆ ಕಾಯಿಂದಾನೆ ಶುರು ಆಗ್ತಿರುವಂತ ಕೆರೆಬೇಟೆನೂ ಕೂಡ ಆ ಲಿಸ್ಟ್ಗೆ ಸೇರುತ್ತೆ ಅಂತ ಹೇಳಿ ನನ್ನ ಭರವಸೆ. ಏನ್ ನೀವು ಕಾ ಅಂತ ಹೇಳಿದಿರೋದು, ಆ ಕಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆ ಉಳಿದಿರುವಂತ ಕಾ ಜೊತೆಗೆ ಸೇರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ಲಿ, ಯಾಕಂದ್ರೆ ಸಿನಿಮಾ ಕೂಡ ತುಂಬಾ ಒಳ್ಳೆ ಒಂದು ಸಕ್ಸಸ್ ಸಿಗ್ಲಿ ಅಂತ ಕೇಳ್ತಾ, ಈ ಸಿನಿಮಾದ ಬಗ್ಗೆ ನೀವು ಕೇಳಿದ್ರಿ ಕೆರೆಬೇಟೆ ಬಗ್ಗೆ ನಿಮ್ಗೆ ಯೂಶುವಲ್ ಆಗಿ ನಾವು ಟ್ರೈಲರು ಟೀಸರು ಇದರಲ್ಲಿ ಅದು ಏನು ಕೆರೆಬೇಟೆ ಅಂದ್ರೆ ಏನು, ನಮ್ಮ ಸಿನಿಮಾದ ಏನು ಕಂಟೆಂಟ್ ಅನ್ನೋದು ಆಲ್ರೆಡಿ ಜಲಕ್ ತೋರಿಸಿದ್ವಿ. ಹೌದು ಹೌದು. ಅದರಲ್ಲಿ ನಿಮಗೆ ಕೆರೆಬೇಟೆ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಫಸ್ಟ್ ನಮ್ಮ ಟೀಸರ್ ಅಲ್ಲಿ ಓವರ್ ಆಲ್ ಕೆರೆಬೇಟೆ ಅಂತಂದ್ರೆ ಒಂದು ಮೀನ್ ಹಿಡಿಯೋ ಒಂದು ಸಂಪ್ರದಾಯ, ಬಟ್ ಹಂಗಂತ ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಹೋಗಂತದ. ಅದು ಒಂದು ಮೈನ್ 4 ಪಾಯಿಂಟ್ ಸೋಲ್. ಅದು ನಿಮ್ಮ ಹತ್ರ ಮಾತಾಡ್ತೀನಿ, ಅದಕ್ಕಿಂತ ಮುಂಚಿತವಾಗಿ ಹೀರೋಯಿನ್ ಜೊತೆ ಮಾತಾಡಬೇಕು. ಮೇಡಮ್, ಹೇಗಿದ್ದೀರಾ? ಬೆಳಗಿಂದ ತುಂಬಾ ಪರಿಚಯ ಆದ್ರೆ ಸರ್, ಬೆಳಗಿಂದ ತುಂಬಾ ನೀಟಾಗಿ ಪರಿಚಯ ಆಗ್ತಾ ಇದ್ರು. ಏನ್ ಮೇಡಮ್, ಎಲ್ಲದರಲ್ಲೂ ಮೀನ್ಸ್ ಇನ್ ಟೀಮ್ ಅವ್ರು ನನಗೆ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ಲೊಕೇಶನ್ಗೆ ಯಾವ್ದಾದ್ರು ನಾವು ಏನಾದ್ರು ಒಂದು ಕಾರ್ಯಕ್ರಮ ಇದ್ದಾಗ 10 ಗಂಟೆಗೆ ಹೇಳಿದ್ರೆ ಮೇಡಮ್ 9:30 ಬಂದು ವೇಟ್ ಮಾಡ್ತಿರ್ತಾರೆ, ಇನ್ನು ಅರ್ಧ ಗಂಟೆ ಬೇಗ ಬಂದು ಕಾಯ್ತಿರ್ತೀರಾ ಅಂತ ಹೇಳ್ತಾ ಇದ್ರು ನಿಮ್ ಬಗ್ಗೆ ಟೀಮ್ ಅವ್ರು. ಏನಂಗೆ ಪ್ರಚಾರ ಮಾಡ್ಬೇಡಿ, ಹಂಗೇನಿಲ್ಲ. ಅಂದ್ರೆ ಇನ್ ಟೈಮ್ 10 ಮಿನಿಟ್ಸ್ ಹಂಗೆ ಆಚೆ ಗ್ರೇಸ್ ಪೀರಿಯಡ್ ಅಲ್ಲ. ಅಂದ್ರೆ ಮುಂಚೆ ಬರ್ತೀರಾ ಅಥವಾ ಈಚೆ ಬರ್ತೀರಾ? ಆಚೆ ಯಾವುದು ಈಚೆ ಇಲ್ಲ. ಮೊನ್ನೆ ಎಷ್ಟ್ ಬೇಗ ಬಂದಿ, 4:15ಗೆ ಬಂದಿರ್ಲಿಲ್ವಾ ಶಿವಮೊಗ್ಗ ಹೋದಾಗ? ಯಾರು ಬಂದಿರ್ಲಿಲ್ಲ, ನಾನೇ ಫಸ್ಟ್ ಬಂದೆ. ಶಿವಮೊಗ್ಗ, ಅದು ಕೂಡ ಉಪಯೋಗ ಇಲ್ಲ. ಶಿವಮೊಗ್ಗ ಓಕೆ. ಈ ತರ ಬಂದಿರ್ತೀನಿ, ಇವರೆಲ್ಲ ಕೌಂಟೇ ಮಾಡಲ್ಲ. ಅದನ್ನ ಯಾವ್ದೋ ಒಂದು ಬಂದ ಕೌಂಟ್ ಮಾಡ್ಬೇಕು ಅಂತ ಹೇಳ್ತೀರಲ್ವಾ? 11 ಅಂತ ಹೇಳಿದ್ರೆ 11:10 11:15 ಬಂದಿದ್ದು. ಸರ್, ಎಷ್ಟು ಗಂಟೆಗೆ ಸರ್ ಬೆಳಗ್ಗೆ ನಿನ್ನೆ ಡಿಸ್ಕಸ್ ಆಗಿದ್ದು? ನಮ್ ಕೂಡ ಯಾವ ತರ ಡಿಸ್ಕಸ್ ಮಾಡಿದ್ರು, ಅವ್ರೇನೋ ಸಾಫ್ಟ್ ಕಾರ್ನರಿಗೆ ಆರಾಮಾಗಿ ನೀಟಾಗಿ ಬಾ, ಹೆಂಗಿದ್ರು ಬಂದಿರ್ತಾರೆ, ಕಾಯ್ತಿರ್ತಾರೆ. ನಿಮ್ಗೆ ಗೊತ್ತಿಲ್ಲ ಇವಾಗ ಫೈನ್. ಕೆರೆಬೇಟೆಗೆ ನೀವು ಆಯ್ಕೆ ಆಗಿತ್ತು ಹೇಗೆ? ನಾನು ಆಡಿಷನ್ ಇತ್ತು, ಆಡಿಷನ್ ಮೂಲಕ ಆಯ್ಕೆ ಆಗಿದೆ. ಸೊ ಅದು ಅವ್ರನ್ನ ಕೇಳ್ಬೇಕಾಗಿ. ನೀವೇ ಹೇಳಿ ಫಸ್ಟ್, ಆಮೇಲೆ ಅವ್ರು ಕೇಳ್ತೀನಿ. ನನ್ ಪಾರ್ಟ್ ಆಫ್ ದಿಸ್ ಹೇಳ್ತೀನಿ. ನಾನು ಫಸ್ಟ್ ಡೇ ಹೋಗಿದ್ದೆ, ನಾರ್ಮಲ್ ಆಗಿ ಇವ್ರು ಇರ್ಲಿಲ್ಲ, ಡೈರೆಕ್ಟರ್ ಸರ್ ಮಾತ್ರ ಇದ್ರು. ಸೊ ನಾರ್ಮಲ್ ಆಗಿ ಕತೆ ಹೇಳಿದ್ರು. ಅಂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು ಕತೆ. ಡಿಫ್ರೆಂಟ್ ಆಗಿತ್ತು. ಅಂದ್ರೆ ನಾನ್ ಮಾಡೋದಕ್ಕಿಂತ ಒಂದು ಆಸ್ ಅ ವ್ಯೂವರ್ ಆಗಿ ಕೇಳೋದಕ್ಕೆ ತುಂಬಾ ಇಷ್ಟ ಆಯ್ತು. ಆಡಿಯನ್ಸ್ ಆಗಿ ಕೇಳೋದಕ್ಕೆ ಕತೆ ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ಆಫ್ಟರ್ ದಟ್ ಸುಮ್ಮನೆ ನಾರ್ಮಲ್ ಆಗಿ ನನ್ನ ಕೆಲ್ಸದಾಗ ನಾನು ಹೋದೆ. ಆಮೇಲೆ ಫಸ್ಟ್ ಕಾಲ್ ಬಂದಿದೆ, ಡೌಟ್ ಅಂತಾನೆ ಕಾಲ್ ಬಂದಿದೆ ನನಗೆ. ಫಸ್ಟ್ ಸೆಲೆಕ್ಟೆಡ್ ಅಂತ ಬಂದಿಲ್ಲ. ಆಗಲ್ಲ ಅನ್ಸುತ್ತೆ ನಮ್ಮ ಅಂತ ಡೈರೆಕ್ಟರ್ ನಂಗೆ ಕಾಲ್ ಮಾಡಿದ್ರು. ಓಕೆ ಸರ್, ಇಟ್ಸ್ ಓಕೆ ಅಂತ ಒಂದು ಫೈನ್ ಅಂತ ಹೇಳ್ತಾ ನಾನು. ಅಂಡ್ ದೆನ್ ಮತ್ತೆ ಒಂದು ಫೈನ್ ಡೇ ಕಾಲ್ ಮಾಡಿ ಕರೆದ್ರು. ಈ ತರ ಸೆಲೆಕ್ಟ್ ಆಗಿದ್ದೀರಾ, ಮತ್ತೆ ಅದು ಸೆಲೆಕ್ಟ್ ಅನ್ನೋ ತರನು ಹೇಳಿಲ್ಲ ಇವರು. ಸೊ ಆಡಿಷನ್ ತಿರ್ಗಾ ಲುಕ್ ಟೆಸ್ಟ್ ಮಾಡಿರುವಂತದ್ದು ಕ್ಯಾರೆಕ್ಟರ್ ಆಡಿಷನ್ ಆಗಿದ್ದು. ಹೌದು 10 ಡೇಸ್ ಲಿಟ್ರಲಿ ಆಡಿಷನ್ ಮಾಡಿರೋದು. ಒಂದು ದಿನ ಬರೋದು ಆಡಿಷನ್ ಕೊಟ್ಟು ಹೋಗೋದು, ಆ ರೀತಿ ಆಯ್ತು. ಆಮೇಲೆ ಇನ್ಸೈಡ್ ನನಗೆ ಗೊತ್ತಿಲ್ಲ. ಸರ್, ಗೌರಿ ಸರ್, ಮಲೆನಾಡಿನವ್ರು ನೀವು, ತೀರ್ಥಹಳ್ಳಿ ಭಾಗದವರು. ಕೆರೆಬೇಟೆ ಅನ್ನೋದು ಮಲೆನಾಡು ಭಾಗದ ಒಂದು ಸಂಸ್ಕೃತಿಯ ಕಲೆ, ಅಲ್ಲಿನ ಒಂದಂಗ. ಬಟ್ ತೀರ್ಥಹಳ್ಳಿಗೆ ಬರ್ತೀನಿ ಅನ್ನೋದಾದ್ರೆ ಈ ಕೆರೆಬೇಟೆ ಅನ್ನೋದು ತೀರ್ಥಹಳ್ಳಿ ಆಗದ, ಅದಾಗುವಂಥದ್ದು ಸಾಗರ, ಸೊರಬ ಆ ಭಾಗದಲ್ಲಿ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಮಲೆನಾಡು ಅಂದ ತಕ್ಷಣ ಇಡೀ ಹಸಿರು ಜಾಗ ಪೂರ್ತಿ ಮಲೆನಾಡು ಅನ್ಕೋತಾರೆ. ನಮ್ಮ ಮಲೆನಾಡಲ್ಲಿ 2 ಭಾಗ ಆಯ್ತು, ದಕ್ಷಿಣ ಒಂದು, ಉತ್ತರ ಒಂದು, ಮಲ್ನಾಡು ಆತರ ಇರುವಂತದ್ದು.
ಈ ಕೆರೆಬೇಟೆ ಅನ್ನೋ ಸಂಸ್ಕೃತಿ ನಡೆಯುವಂಥದ್ದು ನಮಗೆ ಪೂರ್ತಿ ಈ ಕಡೆ ಈ ಸಿರ್ಸಿ ದಕ್ಷಿಣ ಕನ್ನಡದಲ್ಲಿ. ಸೊ ಈ ಭಾಗವನ್ನ ನಿಮ್ಮ ಚಿತ್ರದಲ್ಲಿ ತರಬೇಕು ಅಂತೇಳಿ ನಿಮ್ಗೆ ಅನ್ಸಿದ್ದೆ ಯಾಕೆ? ಈ ಒಂದು ಕಲೆ ಮೇಲೆ ಚಿತ್ರವನ್ನ ಮಾಡಬೇಕು ಅಂತ ಅನ್ಸಿದ್ದೇನೆ. ಅಂದ್ರೆ ನೀವು ಹೇಳ್ತಾ ಇದ್ರೆ ಫಿಲಮ್ ಅಲ್ಲಿ ಈ ಕೋರ್ ಪಾಯಿಂಟ್ ಅಷ್ಟೇ ಫಿಲಮ್ದು, ಬಟ್ ಫಿಲಮ್ ಅಲ್ಲಿ ಬೇರೆ ಬೇರೆ ಅಂಗವಿದೆ ಬೇರೆ ಅಂತ ಹೇಳಿ. ಜಾನರಲ್ಲಿ ಹೋಗಂತ ಸಿನಿಮಾ, ಬೇರೆ ವಿಚಾರಗಳು ಹೋಗಂತದ್ದು. ಬಟ್ ಓವರ್ ಆಲ್ ಆಗಷ್ಟೇ ಡೈರೆಕ್ಟ್ ಒಂದು ಕತೆ ಹೇಳಿದಾಗ ಒಂದು ಕತೆ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಅನ್ಸ್ತು. ಆಮೇಲೆ ಇದನ್ನೊಂದು ಹಳ್ಳಿ ಸೊಗಡಿಗೆ ಈ ಕಥೆನ ಒಂದು ನೇಟಿವಿಟಿಗೆ ಅಳವಡಿಸಿದ್ರೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಫಸ್ಟ್ ಕಥೆನ ನೇಟಿವಿಟಿಗೆ ಅಳವಡಿಸಿ ಆಮೇಲೆ ಇವೆಲ್ಲವೂ ಕೂಡ ಅದ್ರ ಜೊತೆ ಜಾಯ್ನ್ ಆಗ್ತಾ ಹೋಗುತ್ತೆ. ಕೆರೆಬೇಟೆ ಮೇಲೆ ಸಿನಿಮಾ ನೋಡ್ಬೇಕು ಅಂತ ಹೊರಟಿದ್ದಲ್ಲ, ಒಂದು ಕತೆ ಒಂದು ಪಾತ್ರಗಳಿಗೆ ಅಲ್ಲಿ ಒಂದು ವಸ್ತುನ ಇಟ್ಕೊಂಡು ಆಮೇಲೆ ಆ ಸಿನಿಮಾ ಅದು ಆ ಶೇಪ್ ಆಗ್ತಾ ಹೋಗಿರೋಂಥದ್ದು. ಯಾಕಂದ್ರೆ ಇಲ್ಲಿ ಏನಂತ ನಾವು ಮುಂಚೆನೆ ಹೇಳಿದೆ ನಿಮಗೆ, ಮಲೆನಾಡು ಇದು ಅಂತ ಅಂದ್ಕೊಳ್ಳೆ ಓವರ್ ಆಲ್ ಗ್ರೀನರಿ, ಪ್ರಕೃತಿ, ಮಳೆ ಅದ್ರ ಮೇಲೆ ಜಾಸ್ತಿ ಹೋಗಿಲ್ಲ. ಅಲ್ಲಿಯ ಒಂದು ಬೇರೆ ಬೇರೆ ತರ ಅಂದ್ರೆ ಮಲೆನಾಡು ಅಂದ್ರೆ ಬರೀ ಅದಷ್ಟೇ ಅಲ್ವಲ್ಲ, ಅದರಿಂದ ಆಚೆ ಸುಮಾರಷ್ಟಿದೆ. ಈ ಸಿನಿಮಾ ನಡೆಯೋ ಅಂತದ್ದಷ್ಟೇ ನಾ ಹೇಳಿದ್ನಲ್ಲ, ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ಹಾಗೆ ಒಂದು ನ್ಯೂಸ್ ಯಾವುದೋ ಒಂದು ಊರಲ್ಲಿ ಘಟನೆ ನಡೀತೆ ಅದು ಎಲ್ಲಾ ಕಡೆ ತೋರಿಸ್ತೀರಾ. ನಮ್ಮ ಸಿನಿಮಾದಷ್ಟು ಒಂದು ಘಟನೆ ಅಲ್ಲಿ ನಡೆಯುತ್ತೆ, ಬಟ್ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಆಗುವಂತ ಸಿನಿಮಾ ಇದು. ಈಗ ಕನೆಕ್ಟ್ ಆಗಿ ಅಂದ್ರೆ ಒಬ್ಬ ಹುಡುಗ, ಅವನ ಹೋರಾಟ, ಅವನ ಬದುಕು, ಅವನ ಕನಸು, ಅವನ ಛಲ ಎಲ್ಲರಲ್ಲಿ ಇರುತ್ತಾನೆ. ಎಲ್ಲದೂ ದೊಡ್ಡದಾಗಿರುವ ಅವ್ರವ್ರ ಶಕ್ತಿಗೆ ಅನುಸಾರವಾಗಿರುತ್ತೆ. ಅದೇ ಕೆರೆಬೇಟೆ ಸಿನಿಮಾ. ನಿಮ್ ಕೆರೆಬೇಟೆ ಸಿನಿಮಾ ಒಂದೇನಂತಂದ್ರೆ ನೀವು ಎವ್ರಿ ಹಂತನೂ ಕೂಡ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಕೂರ್ಸೋಂಥದ್ದು. ಆಮೇಲೆ ಆ ಪ್ರಪಂಚನೇ ನಿಮ್ಗೆ, ನಾನು ಯಾವುದೋ ಒಂದು ಹಳ್ಳಿ ಇದ್ದೀನಿ, ನಾನು ಯಾವುದೋ ಒಂದು ಜಾಗದಲ್ಲಿ ಇದ್ದೀನಿ, ನಾನು ಕೂಡ ಆ ಊರಲ್ಲಿ ಒಂದು ಪಾತ್ರನೇನೋ, ಅಥವಾ ಅಲ್ಲಿ ಏನೋ ನಡೀತಿದೆ ಅದು ನಾನು ನೋಡ್ತಾ ನಿಂತಿದ್ದ ಪ್ರೇಕ್ಷಕನೇನೋ, ಅಲ್ಲೇ ಅದ್ರ ಒಳಗಡೆ ಆ ತರನೇ ನಿಮ್ಗೆ ಫೀಲ್ ಕೊಡುವಂತ ಅಷ್ಟು ನೇಟಿವಿಟಿ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಸಿನಿಮಾದಲ್ಲಿ ಯಾವ್ದು ಏನಾಗುತ್ತೆ ಅಂತ ತುಂಬಾ ಸೂಕ್ಷ್ಮತೆ ಮೇಲೆ ವರ್ಕ್ ಮಾಡೋದು ಈ ತರ ಸಿನಿಮಾಗಳು, ಅದನ್ನ ತುಂಬಾ ವರ್ಕ್ ಮಾಡಿದ್ವಿ. ಈ ಸಿನಿಮಾದ ಒಂದೊಂದು ಪಾಯಿಂಟ್ ಮೇಲೂ ತುಂಬಾ ವರ್ಕ್. ಓಕೆ, ನಿಮಗೆ ಮತ್ತೊಂದು ಪ್ರಶ್ನೆ ಬರೋದಾದ್ರೆ, ಗೌರೀಶ್ ಅವ್ರನ್ನ ನಾನು ಇದಕ್ಕೂ ಮುಂಚೆ ರಾಜಹಂಸ ಆಮೇಲೆ ಜೋಕಾಲಿ ಚಿತ್ರದಲ್ಲಿ ನಾನು ನೋಡಿದ್ದೀನಿ. ಅವೆರಡು ಕೂಡ ಆಗಿನ ಸಮಯದಲ್ಲಿ ಟ್ರೆಂಡ್ ಇದ್ದಂತಹ ಕಾಂಟೆಂಟ್ ಫಿಲ್ಮ್ಸ್ಗಳು, ನಾಟ್ ನಮ್ಮ ನೆಲಮೂಲದ ಕಥೆ, ಬಟ್ ಆ ಒಂದು ಸಮಯಕ್ಕೆ ಬೇಕಾದಂತ ಒಂದು ಟ್ರೆಂಡ್. ಅದನ್ನ ಬ್ರೇಕ್ ಮಾಡಿ ಗೌರೀಶ್ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ರು. ಜೋಕಾಲಿಯ ನನಗೂ ಈಗಲೂ ನೆನಪಿರ್ಬೇಕಂದ್ರೆ, ಈಗಲೂ ನಾನು ಅವಾಗ ಕೇಳ್ತಾ ಇದ್ದೆ, ಚುಚ್ಚಿ ಚುಚ್ಚಿ ಕೊಲ್ಲೆ ನನ್ನನೆ ಆ ಸಾಂಗ್ ಈಗಲೂ ಕೂಡ ಹೈಲೈಟ್. ಆಮೇಲೆ ರಾಜಹಂಸ ಕಲರ್ಫುಲ್ ಆಗಿ ಮಾಡಿದಂತ ಒಂದು ಫಿಲಂ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕೆರೆಬೇಟೆ ಡಿಫ್ರೆಂಟ್ ಜಾನರ್ ಇರುವಂತದ್ದು. ಯಾಕೆ ಕೆರೆಬೇಟೆ ಮೂಲಕ ನಮ್ಮ ನೆಲಮೂಲದ ಕಥೆನ ಹೇಳ್ಬೇಕು ಅಂತ ಹೇಳಿ ಗೌರೀಶ್ ಅವ್ರಿಗೆ ಅನಿಸ್ತು? ನಮ್ಗೆ ಏನ್ ಗೊತ್ತಾ, ಹುಟ್ಟಿ ಬೆಳೆದಿದ್ದು ಅಥವಾ ಈಗಲೂ ಡೈಲಿ ಕನೆಕ್ಟ್ ಇರೋದು ನಾವು ನಮ್ಮ ಊರ್ ಜೊತೆಗೆ. ನಾವೆಲ್ಲಿ ಹುಟ್ಟು ಬೆಳೆದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಲ್ಲಿ ತಲೆಯಲ್ಲಿ ಉಳಿಯೋಂಥದ್ದು, ನಾವೇನೊಂದು PUC ಡಿಗ್ರಿ ತನಕ ಅಥವಾ ಸಣ್ಣ ವಯಸ್ಸಲ್ಲಿ ಬೆಳೆದಿರ್ತೀವಿ, ಆ ಊರು ಆ ವಾತಾವರಣನೇ ತಲೆ ಒಳಗೆ ಹಚ್ಚಾಕೋತಿರುತ್ತೆ. ನಮ್ಗೆ ಸ್ಟ್ರೆಂತ್ ಇರೋದು ಆ ಊರುಗಳ ಮೇಲೆ. ಅಂದ್ರೆ ನಾನು ಮುಂಚೆಯಿಂದನೂ ನನಗೆ ಆ ಹಳ್ಳಿ ಜೊತೆಗೆ ಪ್ರತಿ ದಿವಸನೂ ರೈತಾಪಿ ಜೊತೆಗೆ ಕನೆಕ್ಟ್ ಇರೋದ್ರಿಂದ ಸಿನಿಮಾ ನಮ್ಮ ಕತೆ ಬಂದಾಗ ಆಕ್ಚುಲಿ ಅಲ್ಲಿಗೆ ಅಳವಡಿಸ್ಕೊಂಡು, ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅಳವಡಿಸ್ಕೊಂಡು ಈ ಕಥೆನ ಅಲ್ಲಿಗೆ ಮಾಡಿ ಅವಾಗ ನೋಡಿದವ್ ಹೇಳಿದ್ ನನಗೆ ಆಲ್ರೆಡಿ ಆ ಥರ ಪಾಯಿಂಟ್ಗಳು ಬಂತು. ನಮಗೂ ಮತ್ತೊಂದು ಏನಂತಂದ್ರೆ, ನಾವು ಹಾಕುವಂಥ ಬಟ್ಟೆ ಇನ್ನೊಂದೆಲ್ಲ ಈಗ ಮಾಡ್ರನ್ ಆಗಿರ್ಬೋದು, ಬಟ್ ಒಳಗಡೆ ತನ ಅಂತೀವಲ್ಲ, ತನ ನಂದು ಹಳ್ಳಿ ತನನೇ, ಹಳ್ಳಿ ಸೊಗಡು. ಇವತ್ತಿಗೂ ನಂಗೆ ಎಷ್ಟೋ ಜನ ಕೇಳ್ತಾರೆ, ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯ್ತಲ್ರಿ, ಆದ್ರೆ ನಿಮ್ಮ ಭಾಷೆ ಮಾತ್ರ ನಿಮ್ಗೆ ಮಾತಾಡ್ತಿದ್ದಂಗೆ ಗೊತ್ತಾಗ ಶಿವಮೊಗ್ಗ ಕಡೆ ಅಂದ್ರೆ ಅದು ನನಗೆ ಅದು ಬಿಡೋದಕ್ಕೆ ಆಗಲ್ಲ. ಆ ಒಂದು ಪದಗಳು ಹೇಗೆ ಬಂಗಾರಪ್ಪನ ಚೀಫ್ ಮಿನಿಸ್ಟರ್ ಆದ್ರೂ ಕೂಡ ಅವ್ರ ಮಾತು ನೋಡಿ, ಯಾವ ನಿಮ್ಗೆ ಗೊತ್ತಿದೆ, ನಿಮ್ ಶಿವಮೊಗ್ಗ ಕಡೆ ಒಂದೊಂದು ಪದ ಕೂಡ ಅವ್ರು ಆಡಿದ್ರೆ ಯಾರು ಬೇಕಾದ್ರೂ ಕಂಡುಹಿಡಿತಾರೆ. ಅದೇ ತರನೇ ನಮ್ಗೆ ನಮ್ಮ ಪದ, ನಮ್ಮ ಭಾಷೆ, ನಮ್ಮ ಏನು ಆ ನೇಟಿವಿಟಿನೇ ನಮಗೆ ತುಂಬಾ ಅದು ತುಂಬ ಹೋಗಿದೆ. ಆ ದಿವಸನೂ ಅದ್ರ ಜೊತೆಗೆ ನಾವು ಕನೆಕ್ಟ್ ಅಲ್ಲೇ ಇರೋದು. ದಿವಸದಲ್ಲಿ 4 ಅವರ್ ಅಂತೂ ಬೆಂಗಳೂರಲ್ಲಿದ್ರು, ಫೋನಲ್ಲಾದ್ರೂ ಊರ್ ಬದಿ ಹುಡುಗರ ಜೊತೆಗೆ ಮಾತಾಡ್ತಿರ್ತೀವಿ, ಕೆಲಸ ಆಗಿತ್ತು. ಹಾಗಾಗಿ ಅದೇ ಸಿನಿಮಾ ನನ್ನ ಕನ್ಸು. ಆಕ್ಚುಲಿ ಈ ತರದೊಂದು ನೀಟಾಗಿ ಒಂದು ಸಿನಿಮಾ ಮಾಡಬೇಕು, ಹಿಟ್ಟು ಫ್ಲಾಪು ಆಮೇಲೆ ಬರೋದು ಏನು ಅನ್ನೋದು ಯಾರ ಕೈಯಲ್ಲೂ ಇಲ್ಲ. ನಮ್ಮ ಕಡೆ ನಾವು ಮಾಡೋದು ಮಾತ್ರ ನಮ್ಮ ಕೈಯಲ್ಲಿಲ್ಲ. ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ವಿ. ಇದು ನನ್ನ ಒಳಗಡೆ ನನ್ನ ರಕ್ತದಲ್ಲಿ ಇರೋವಂಥದ್ದು. ಅಂದ್ರೆ ಈ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನ್ ಮಾಡಿದ್ದೀನಲ್ಲೋ, ಸುಮಾರಷ್ಟು ವಿಚಾರಗಳು ನಾನು ಇದ್ದಿದ್ದ ರೀತಿ, ನಾನು ಹೇಗಿದ್ದೆ ಊರಲ್ಲಿ, ನಾನು SSLC ಈಗಲೂ ಉಳಿಯೋದು, ಅದನ್ನೇ ಸಿನಿಮಾದಲ್ಲಿ ಹಾಗಂತ ಅದ್ರಲ್ಲಿ ಸುಮಾರಷ್ಟು ಕೆಲವು ಹೊಡೆದಾಟ ಅದರಲ್ಲ, ಕೆಲವಲ್ಲ, ನಾನು ಹೇಳ್ತಿಲ್ಲ, ಓವರಾಲ್ ಒಂದಿಷ್ಟು ವಿಷಯಗಳು. ಓಕೆ ಮೇಡಮ್, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರುವಂತದ್ದು ನಿಮಗೆ ಮಲೆನಾಡು ಭಾಷೆನ ಆಡ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಯೂಶುವಲ್ ಆಗಿ ಬೇರೆ ಭಾಗದ ಜನ ಬೆಂಗಳೂರು ಕನ್ನಡನ ಈಸಿಯಾಗಿ ಮಾತಾಡ್ಬೋದು, ಬಟ್ ಇಲ್ಲಿ ಬೆಳೆದಿರುವಂತವ್ರು ಮಲೆನಾಡು ಭಾಷೆನ ಮಾತಾಡ್ಬೇಕು ಅಂದ್ರೆ ಅಷ್ಟು ಈಸಿ ಆಗಲ್ಲ. ಇವಾಗ ನಾನು ಹುಟ್ಟು ಬೆಳೆದಿದ್ದು ಮಲೆನಾಡು ಆದ್ರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಕನ್ನಡನ ನಾನು ಈಸಿಯಾಗಿ ಮಾತಾಡ್ತೀನಿ, ಊರಿಗೆ ಹೋದಾಗ ಮತ್ತೆ ನಮ್ಮ ಕನ್ನಡನೇ ಮಾತಾಡ್ತೀನಿ. ಬಟ್ ಇಲ್ಲಿಯವ್ರು ಅಲ್ಲಿ ಮಾತಾಡ್ಬೇಕು ಅಂದ್ರೆ ಕಷ್ಟ. ನಿಮಗೆ ಎಷ್ಟು ಕನೆಕ್ಟ್ ಆಯ್ತು, ಎಷ್ಟು ಕಷ್ಟ ಆಯ್ತು ಅದು ಮಾತಾಡೋದು? ಬಿಗಿನಿಂಗ್ ತುಂಬಾನೇ ಕಷ್ಟ ಆಯ್ತು. ಇನ್ಫ್ಯಾಕ್ಟ್
ಶೂಟಿಂಗ್ ಟೈಮ್ ತರನೇ ಮಾಡ್ತೀನಿ. ಬಿಗಿನಿಂಗ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು ಆಡಿಷನ್ಗೆ ಇನ್ಫ್ಯಾಕ್ಟ್ ಅಂತ. ಮಲ್ನಾಡು ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ ಕನ್ನಡ. ಒಂಥರ ಏನೋ ಅವರು ಈ ಸಿನಿಮಾದಲ್ಲಿ ಏನ್ ಗೊತ್ತಾ, ಭಾಷೆನ ನಾನೇ ಡೈಲಾಗ್ ಬರ್ತಿರೋದು, ತುಂಬಾ ಭಾಷೆ ಮೇಲೆ ಇರ್ತಾ ಇರೋದು ನನಗೆ. ಹಾಗಾಗಿ ಎಲ್ಲಾರ್ಗು ಕೂಡ ಡೈಲಾಗ್ ಒಂದೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಆಗಿ ಒಂದೊಂದು ತಿಂಗಳು ಮುಂಚೆ ನಾನೇ ಪ್ರತಿಯೊಬ್ಬ ಸ್ಕ್ರಿಪ್ಟ್ ಅಲ್ಲ, ಪ್ರತಿಯೊಬ್ರು ಇದೇ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ಬೇಕು, ಹೀಗೆ ಮಾತಾಡ್ಬೇಕು ಅಂತ, ಇನ್ಕ್ಲೂಡಿಂಗ್ ಹರಿಣಿ ಅವರು ಇರ್ಬೋದು, ದೇಶಪಾಂಡೆ ಅವ್ರಿಗೆ ಇರ್ಬೋದು, ಹೀಗೆ ಮಾತಾಡ್ಬೇಕು, ಇದೇ ಶೈಲಿ ಅನ್ನೋದ್ರ ಒಂದು ತಿಂಗಳು ಮುಂಚೆನೆ ಕಳ್ಸಿದ್ವಿ. ಇವ್ರಿಗೆ ಸ್ಪೆಷಲ್ ಆಗಿ ಇನ್ನೂ ಜಾಸ್ತಿ, ಅಂದ್ರೆ ಯಾಕಂದ್ರೆ ಇವ್ರದ್ದು ತುಂಬಾ ಡೈಲಾಗ್ಸ್ ಗಳು ಇರೋದ್ರಿಂದ ಸುಮಾರು ದಿವಸ ರಿಹರ್ಸಲ್ ಅಂತೂ ಮಾಡ್ಸಿದ್ವಿ. ಡಬ್ಬಿಂಗ್ ಅಲ್ಲಿ ಪಕ್ಕನೆ ಡಬ್ಬಿಂಗ್ ಅಲ್ಲಂತೂ ನೀವು ಒಂದು ಕ್ಯಾರೆಕ್ಟರ್ನು 38 ದಿವಸ ಡಬ್ಬಿಂಗ್ ಮಾಡಿದ್ವಿ ನಂತರ. 38 ದಿವಸ ಸಣ್ಣ ಸಣ್ಣ ಅಂತ ಉಸಿರು ಬಿಟ್ಟವ್ರನ್ನು ಅಲ್ಲಿಂದಾನೆ ಕರ್ಕೊಂಡು. ಆಕ್ಚುಲಿ ಇಷ್ಟು ವಿಷಯಗಳನ್ನ ಮಾತಾಡೋದಿದೆ, ಯಾಕಂದ್ರೆ ನಿಮ್ಮ ಹತ್ರ ಇದಿಷ್ಟೇ ಅಲ್ಲ, ಇನ್ನೊಂದಿಷ್ಟು ವಿಷಯ ಮಾತಾಡಬೇಕು. ಹೇಳಿ ಮೇಡಮ್. ಈ ರೀತಿ ಆಯ್ತು. ಮತ್ತೆ ಮಲ್ನಾಡಿಗೆ ಹೋದಾಗ 70 days ಶೂಟ್ ಇದ್ದಿತ್ತು, ಅಂದ್ರೆ ಬ್ರೇಕ್ ವಿತ್ ಬ್ರೇಕ್. ಸೊ ಫಸ್ಟ್ ಶೆಡ್ಯೂಲ್ ಬಂದು 30 days ಇತ್ತು. ಅದ್ರಲ್ಲಿ ಪೂರ್ತಿ ನಾವ್ ಅಲ್ಲೇ ಇದ್ದಿದ್ರಿಂದ ಒಂಥರ ಕಾಡ್ತಾರನೆ ಆಲ್ಮೋಸ್ಟ್ ನಮ್ಗೆ. ಅಲ್ಲ, ಮಲ್ನಾಡ ಆಲ್ಮೋಸ್ಟ್ ಅಲ್ಲಿ ಕಾಡೇ ನಿಮ್ಗದು. ಸೊ ಆ ರೀತಿ ಇದ್ದಿದ್ರಿಂದ ಅಲ್ಲಿರೋ ಜನಗಳು ಹಂಗೆ ಇದ್ರು, ಮನೆಯವರಾಗ್ಲಿ ಎಲ್ಲಾರು. ನನ್ಗೆ ಅವಾಗ ಪಾತ್ರಕ್ಕೆ ಹೋಗಕ್ಕೆ ತುಂಬಾ ಈಸಿ ಆಯ್ತು. ನಾನು ಅದೇ ತರ ಮೀನ ತರನೇ ಓಡಾಡ್ಕೊಂಡಿರ್ತಾ ಇದ್ದೆ. ನನ್ನ ಕಾಸ್ಟ್ಯೂಮ್ ಅಲ್ಲಿ ಇಡೀ ರಾತ್ರಿವರೆಗೂ ಸೆಟ್ ಪ್ಯಾಕಪ್ ಅನ್ನೋವರೆಗೂ ನನ್ನ ಕಾಸ್ಟ್ಯೂಮ್ ಅಲ್ಲೇ ಇರ್ಬೇಕಾಗಿತ್ತು, ಹಂಗೆ ಇರ್ತಾ ಇದ್ದೆ. ಸೊ ಅದೇ ರೀತಿ ಇರ್ತಾ ಎಲ್ಲರ ಜೊತೆ ಮಾತಾಡಿ, ಇನ್ಫ್ಯಾಕ್ಟ್ ಅಲ್ಲಿ ಹೆಲ್ಲಡಿಕೆ ಆಗ್ತಾರಲ್ಲ ಜಾಸ್ತಿ, ಅಲ್ಲಿ ಅಭ್ಯಾಸ ಮಾಡ್ಕೊಂಡು ನಾನು ಬೆಂಗಳೂರಿಗೂ ಬಂದು ಅದನ್ನ ತಿಂತಾ ಇದ್ದೆ ಎಲ್ಲಡಿಕೆನ. ಆಕ್ಚುಲಿ ಒಳ್ಳೇದು ಎಲ್ಲಡಿಕೆ ಹಾಕೋದು. ಅಲ್ಲಿ ತಂಬಾಕು ಒಳ್ಳೇದೇ, ಸ್ವಲ್ಪ ಸೊ ಮೇಡಮ್ ಹೇಳಿ, ಮಲ್ನಾಡಿನಲ್ಲಿ ಶೂಟ್ ಮಾಡಿದ್ರೆ ಮೊದಲನೇ ಚಿತ್ರ, ಹೇಗಿತ್ತು ಅನುಭವ? ಈ ಫಿಲಮ್ ಅಲ್ಲಿ ಅಂತದ್ದು ಏನಿದೆ ಅಂತ ಹೇಳಿ ಒಪ್ಕೊಂಡ್ರಿ. ಈ ಒಂದು ಚಿತ್ರವನ್ನ ಆಡಿಯನ್ಸ್ ಥಿಯೇಟರ್ ಬಂದು ಏನಕ್ಕೆ ನೋಡ್ಬೇಕು? ಮೊದಲನೇದಾಗಿ ಏನ್ ಕತೆ ಕೇಳ್ತೀನಲ್ಲ, ಕತೆ ಕೇಳಿದ ದಿನಾನೇ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ಇಷ್ಟಪಡೋ ಜಾನರ್ಸ್ ಬಂದು ಈಗ ಸಪ್ತಸಾಗರದ ಆಚೆ ಅಥವಾ ಕಾಂತಾರ ಅಂದ್ರೆ ಮಣ್ಣಿನ ಕತೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ತೀರಾ ಕಮರ್ಷಿಯಲು ಇಷ್ಟ ಆಗಲ್ಲ, ಅಂದ್ರೆ ಒಂದ್ ಸ್ವಲ್ಪ ಸೆಟಲ್ಡ್ ಆಗಿ ರಿಯಲ್ ಲೈಫಲ್ಲಿ ಹೇಗಿರ್ತಾರೋ ಆ ತರ ನನ್ನ ಕತೆ ತುಂಬಾ ಇಷ್ಟಪಡ್ತೀನಿ. ಸೊ ಇದು ಅದೇ ರೀತಿ ಕತೆ ಇತ್ತು. ಎಲ್ಲೂ ಒಂಥರ ಬೇಕಂತ ಹೀರೋಯಿಸಮು ಆ ಥರ ಎಲ್ಲ ಎಲ್ಲಿಲ್ಲ. ಇರೋದೇ ಒಬ್ಬ ಕ್ಯಾರೆಕ್ಟರು, ಇರೋದೇ ಅವ್ನ ರಿಯಲ್ ಲೈಫಲ್ಲಿ ಅದೇ ತರ, ಮೂಗಿನ ಕೋಪ ಬೇರೆ, ಅದೇ ತರ. ಅವನೇ ಹೀರೋ, ಇಷ್ಟೇ ಇದೆಯೋ ಅಷ್ಟೇ ಇದೆಯೋ ಗೊತ್ತಿಲ್ಲ, ಬಟ್ ಅವನೇ ಹೀರೋ. ಇವಾಗ ಹೀರೋಯಿನು ಅಷ್ಟೇ ಅದೇ ರೀತಿ. ಅಂದ್ರೆ ಅವಳಿಗೆ ಏನಿದೆಯೋ ಅದ್ ಸೆಕೆಂಡ್ರಿ, ಬಟ್ ಅವಳು ಇರೋದ್ರಲ್ಲಿ ಖುಷಿ ಪಡೋದಾಗ್ಲಿ ಅಥವಾ ಹೀರೋ ಇರೋದ್ರಲ್ಲಿ ಅವಳು ಖುಷಿ ಪಡೋದು, ಆ ತರ ಕ್ಯಾರೆಕ್ಟರ್. ಬೇರೆ ಪಾಯಿಂಟ್ ಕೆರೆಬೇಟೆ ಜೊತೆ ಬೇರೆ ಯಾವ್ದಾದ್ರು ಮಾಡ್ತಿದ್ರೆ ಕ್ಲಾರಿಟಿ ಸಿಕ್ತು ನನ್ಗಂತ. ಬೇರೆ ಫಿಲಂ ಮಾಡ್ತಿಲ್ವಂತ. ಇದೆಲ್ಲದ್ರ ಜೊತೆ ಸರ್, ಇದೇ 15ನೇ ತಾರೀಕಿಗೆ ನಿಮ್ಮ ಚಿತ್ರ ರಿಲೀಸ್ ರೆಡಿ ಆಗಿದೆ. ಒಂದು ಹೊಸ ರೀತಿಯ ಕನಸನ್ನ ಇಟ್ಕೊಂಡು ನಿಮ್ಮ ಆಸೆನ, ಅಂದ್ರೆ ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅನ್ನೋ ಒಂದು ಆಸೆ ಮೂಲಕ ಇದೇ 15ನೇ ತಾರೀಕಿಗೆ ಥಿಯೇಟರ್ಗೆ ಬರ್ತಾ ಇದ್ರ. ಸೊ ಆಡಿಯನ್ಸ್ಗೆ ಏನಕ್ಕೆ ಯಾವ ರೀತಿ ಕನ್ವೆ ಮಾಡ್ತೀರಾ? ಲೈಕ್ ಮೊಬೈಲಿಗೆ ಅಡಿಕ್ಟ್ ಆಗಿರುವಂತ ಆಡಿಯನ್ಸ್ ನ ಥಿಯೇಟರ್ ಕರ್ಸೋದು ತುಂಬಾ ಚಾಲೆಂಜಿಂಗ್ ಆಗಿದೆ. ಸೊ ಅಂತ ಆಡಿಯನ್ಸ್ ನ ನೀವು ಹೆಂಗ್ ಕರೆಸ್ತೀರಾ ಅನ್ನೋದನ್ನ ಕನ್ವೆ ಮಾಡೋದು. ಕೊನೆಯದಾಗಿ ಅಡಿಕ್ಟ್ ಆದವ್ರು ಕರಿಯೋದ್ ಕಷ್ಟ ಇದೆ. ಮೊಬೈಲಿಗೆ ಅಡಿಕ್ಟ್ ಆದವ್ರನ್ನ ಕರ್ಸ್ಬಿಡ್ಬೋದು, ಅದು ಇದು ಕಂಟೆಂಟ್ ಆಗಿ ಇಂಟ್ರೆಸ್ಟ್. ಬಟ್ ಓವರ್ ಆಲ್ ಏನ್ ಗೊತ್ತಾ, ಒಳ್ಳೆ ಸಿನಿಮಾ ಮಾಡಿದ್ವಿ, ಜನ ಕೂಡ ಖಂಡಿತವಾಗಿ ಒಳ್ಳೆ ಸಿನಿಮಾ ನೋಡಿ. ಮತ್ತೊಂದು ಹೇಳ ಬ್ರದರ್, ಸತ್ಯವಾಗ್ಲೂ ಯಾರು ಏನು ಹೇಳೋದಿಕ್ಕಲ್ಲ, ಅವ್ರಿಗೆ ಎಲ್ಲೋ ಒಂದು ಅನ್ಸ್ಬಿಡ್ಬೇಕು, ಸ್ಪಾರ್ಕ್ ಅನ್ಸ್ಬಿಡ್ಬೇಕಂದ್ರೆ ಈ ಸಿನಿಮಾ ನಾನು ನೋಡ್ಬೇಕು ಅಂತ. ನೀವು ಏನು ಇವತ್ತು 6 ಕೋಟಿ ಜನಕ್ಕೆ ಪ್ರಮೋಷನ್ ಮಾಡಿ ಇಂಥ ಸಿನಿಮಾ ಬರ್ತಿದೆ ಅಂತ ಅನ್ಸೋದು ದೊಡ್ಡ ವಿಚಾರನೇ ಅಲ್ಲ, ಗೊತ್ತಾಗಂಗ್ ಮಾಡೋದು. ಬರಬೇಕು ಅಂತ ಥಿಯೇಟ್ರಿಗೆ ಅನ್ಸಂಗ್ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಅದನ್ನ ಅವರಿಗೆ ಕಂಟೆಂಟ್ ಇಂದಾನೇ ಆಗ್ಬೇಕು. ನಮ್ಮ ಸಿನಿಮಾದ ಏನೋ ಟ್ರೈಲರು, ಟೀಸರು, ಸಾಂಗ್ ಇಂದಾನೇ ಅವ್ರಿಗೆ ಅನ್ಸ್ಬೇಕಿಲ್ಲ ಈ ಸಿನಿಮಾ ಏನೋ ಒಂದು ಸ್ಪೆಷಲ್ ಆಗಿದೆ, ಇದನ್ನ ನೋಡ್ಬೇಕು ನಾನು ಅಂತ. ಆ ಥರ ನಮ್ಮ ಸಿನಿಮಾ ಕಂಟೆಂಟ್ ಖಂಡಿತವಾಗೂ ಏನು ಟ್ರೈಲರು, ಟೀಸರ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ. ನೀವೆಲ್ಲರೂ ಇಷ್ಟಪಡೋವಂಥ ಸಿನಿಮಾ ಮಾಡಿದ್ದೀವಿ. ಈ ಟ್ರೈಲರು, ಟೀಸರಲ್ಲಿ ಏನು ನೋಡಿದ್ರಲ್ಲ, ಎಲ್ಲರೂ ಅದರಲ್ಲಿ ಅದ್ಭುತ ಹಾಕಿ ಸಿನಿಮಾದಲ್ಲಿ ಒಂದೊಂದ್ಸರಿ ಜೊಳ್ಳಾಗೋಗ್ಬಿಡುತ್ತೆ. ನಾವು ಟ್ರೈಲರು, ಟೀಸರಲ್ಲಿ ಆದಷ್ಟು ಬ್ಯಾಲೆನ್ಸ್ಡ್ ಮಾಡಿ ತುಂಬ ಒಂದು ಏನು ಅಗ್ರೆಸಿವ್ ಆಗಿರೋದು, ಡೈಲಾಗ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಕತೆ ಇರ್ಬೋದು, ಎಲ್ಲ ಅಲ್ಲಿದೆ. ಖಂಡಿತವಾಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ, ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಬಟ್ ಆದರೆ ನಮ್ಗೆ ಯಾವುದೂ ಅಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಬ್ಯಾಕ್ಗ್ರೌಂಡೇ ನಮ್ಮ ಕಂಟೆಂಟ್. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಿದ್ದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನೆಕ್ಸ್ಟ್ ಈ ಥರದ್ದು ಇನ್ನೂ ಒಂದು 10 ಸಿನಿಮಾಗಳು ಮಾಡ್ತೀವಿ, ಇನ್ನೂ 10 ಜನ ಹೊಸ ತಂಡಗಳು, ಎಲ್ಲವೂ ಕೂಡ ಪ್ರೊಡಕ್ಷನ್ ಹೌಸ್ ಗಟ್ಟಿ ಇದೆ. ಗಟ್ಟಿ ಇರೋದಂದ್ರೆ ಹೆಂಗೆ, ಗೆಲುವೇ ಗಟ್ಟಿ, ದುಡ್ಡು ಬಂದ್ರೇ ಗಟ್ಟಿ. ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ.
ಖಂಡಿತವಾಗೂ ನಿರಾಸೆ ಮಾಡಲ್ಲ. ನಿಮಗೆ ಟ್ರೈಲರಲ್ಲಿ ಮಾಡಿಲ್ಲ, ಟೀಸರಲ್ಲಿ ಮಾಡಿಲ್ಲ, ಸಾಂಗಲ್ಲಿ ಮಾಡಿಲ್ಲ, ಸಿನಿಮಾದಲ್ಲೂ ಕೂಡ ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ವಿ. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇದೆ ಅಂತ ಕೇಳ್ತೀವಿ ಮೇಡಮ್. ನಂದು ಈಗಾಗಲೇ ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಏನು ಹೇಳೋದಂದ್ರೆ, ಇವಾಗ ನಮ್ಮ ಜನ್ರೇಷನ್ ಅವ್ರು ಏನಿದ್ದೀವಿ ನಾವು, ಮಲಯಾಳಮಲ್ಲಿ ಇಂಥ ಸಿನಿಮಾ ಬರುತ್ತೆ ಅಥವಾ ತಮಿಳಲ್ಲಿ ಈ ಥರ ಸಿನಿಮಾ ಬರುತ್ತೆ, ನಾವು ಅದಕ್ಕೆ ಜಾಸ್ತಿ ನೋಡ್ತೀವಿ. ಈ ಥರ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ಮಲಯಾಳಂ ಅಂತಲೇ ಹೇಳೋದೇ ಜಾಸ್ತಿ, ಫ್ರ್ಯಾಂಕ್ಲಿ ಹಾನೆಸ್ಟ್ ಅದು. ಸೊ ಈ ಥರ ಕನ್ನಡದಲ್ಲೂ ಒಂದು ಪ್ರಯತ್ನ ಅಲ್ಲ, ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ಅದು OTT ಅಲ್ಲಿ ನೋಡೋದು ಬಿಟ್ಟು ಒಂದು ಥಿಯೇಟರ್ಗೆ ಬಂದು ಒಂದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಸೆಕೆಂಡ್ರಿ, ನೀವು ಅದನ್ನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಯತ್ನ ಇದು. ಟ್ರೈಲರಲ್ಲಿ ಎಲ್ಲರೂ ಹೇಳ್ತಾರೆ ಟ್ರೈಲರ್ ಅಟ್ರಾಕ್ಟಿವ್ ಆಗಿರುತ್ತೆ, ಸಿನಿಮಾ ಬೇರೆ ಥರ. ಬಟ್ ನೀವು ನೋಡ್ದೇನೆ ಮುಂಚೆನೆ ಹೇಗೆ ಹೇಳ್ತೀರಾ ಅಲ್ವಾ, ಅದು ಬಂದು ನೋಡ್ಬೇಕು. ಆಮೇಲೆ ಅಂದ್ರೆ ಅದೇ ಯೂಶುವಲ್ ಆಗಿ ನೆಗೆಟಿವ್ ಸ್ಪ್ರೆಡ್ ಮಾಡುವಂತಾರೆ, ಗುರು ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳಿ. ಅದನ್ನ ಕೇಳ್ಕೊಂಡು ಹಾಳಾಗೋರು ಸುಮಾರು ಜನ ಇರ್ತಾರೆ. ಸೊ ಅಂತ ಮಾತುಗಳನ್ನ ನಮ್ದೇ ಥಿಯೇಟರ್ಗೆ ಬಂದು ಅನುಭವ ಮಾಡಿ. ಬಟ್ ಆದ್ರೆ ಹೇಳ್ತಿರ್ಬೋದು ಒಂದ್ ಕಡೆ ಇವತ್ತು ಡಿಜಿಟಲ್ ಮೀಡಿಯಾ ಬಂದ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಎಲ್ಲವೂ ಗೊತ್ತಾಗ್ತಾ ಹೋಗ್ಬಿಡ್ತಾರೆ. ಆದ್ರೆ ಒಂದು ಕೊರಗೆ ಏನಿರುತ್ತೆ ಗೊತ್ತಾ ಜನಕ್ಕೆ, ಅದು ಒಂದು ತಲೆಯಿಂದ ತೆಗೆದಾಕ್ಬಿಡಿ ಅಂತ ಅಷ್ಟನ್ನೇ ಕೇಳೋದು. ಇದನ್ನ ಅದೊಂದನ್ನು ತೆಗೆದು ಹೊಸಬ್ರು, ಹೊಸ ತಂಡ, ಇವೆಲ್ಲವೂ ಯಾರು ಹೊಸಬ್ರಲ್ಲ. ನನಗೆ ನಮ್ಮ ಡೈರೆಕ್ಟ್ರಿಗೆ ಎಲ್ಲರೂ 16-17 ವರ್ಷ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು, ಆ್ಯಕ್ಟ್ ಮಾಡಿದವರು, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಒಂದೇ ಒಂದಿಲ್ಲ ನಮಗೆ ಕೊರತೆ. ಯಾವುದೋ ಒಂದು ದೊಡ್ಡ ಸಕ್ಸಸ್ ಅನ್ನೋದಿಲ್ಲ, ಅದೊಂದು ಸತ್ಯ. ಅದ್ರ ಹಿಂದ್ಗಡೆ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋದಿಲ್ಲ. ಆದರೆ ದೊಡ್ಡವ್ರ ಸಹಕಾರ ಎಲ್ಲರದು ಇದೆ. ಅದು ಒಂದನ್ನು ತಲೆಯಿಂದ ನೀವು ತೆಗೆದಾಕ್ಬಿಟ್ರೆ ನಮ್ಮ ಸಿನಿಮಾ ಖಂಡಿತವಾಗೂ 100% ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾ. ನಾನು ಹೇಳಿದ್ನಲ್ಲ ನಿಮ್ಗೆ, ಅವಾಗಲೂ ಹೇಳಿದೆ, ಬೆಳಿಗ್ಗೆ ಯಾರಿಗೂ ಹೇಳಿದೆ, ಇವತ್ತು ಚೆನ್ನಾಗಿದೆ ಅಂತಂದ್ರೂ ಬರಲ್ಲ, ತುಂಬ ಚೆನ್ನಾಗಿದೆ ಅಂದರೆ ಬರ್ತಾರೆ. ತುಂಬ ಚೆನ್ನಾಗಿದೆ ಅನ್ನೋ ಥರದ್ದೇ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ಎದ್ದು ಒಂದು ಚೂರು ಹೊರಡಬೇಕು, ಅವ್ರು ಮನ್ಸು ಮಾಡಬೇಕು. ಖಂಡಿತವಾಗ್ಲೂ ಸರ್, ಒಂದು ಒಳ್ಳೆ ಪ್ರಯತ್ನಕ್ಕೆ, ಹೊಸಬ್ರು ಮಾಡಿರೋ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಇದೆ ಅಂದಾಗ ಅದು ಯಾರೇ ಆಗಿರಲಿ ಕೈ ಹಿಡಿತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಚಿತ್ರನ ಕೂಡ ಕೈ ಹಿಡಿತಾರೆ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು, ಇಷ್ಟೊತ್ತನಕ ನಮ್ಮ ಜೊತೆ ಇದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ರಾಜಕಾರಣಿಗಳ ಥರ ಆಯ್ತಾ ಓವರ್ ಮಾತಾಡ್ತಾ